ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ನಿರ್ಮಾಪಕಿ ಮತ್ತು ನಿರ್ದೇಶಕಿ. ಒಂದಷ್ಟು ನಿರ್ದೇಶನದ ಸೀರಿಯಲ್ಗಳು ಭಾರ್ಗವಿ ಇನ್ನೂ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಅಂತರಪಟ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಅಂದ್ರೆ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್. ಅಂತರಪಟದ ಆರಾಧನೆ ಭಾರ್ಗವಿ ಅವಳು ನಮ್ಮನೆಯವಳು ಅಂತ ಅನ್ನಿಸ್ಬೇಕು. ಶಿ ಶುಡ್ ಬಿ ಮೋರ್ ರಿಯಲ್. ಅಂದ್ರೆ ಎಲ್ಲಿಂದ ಬಂತು ಈ ಒಂದು ಹುಮ್ಮಸ್? ನಾನು ಕೃಷ್ಣನ್ ಹೆಸರೇ ತಗೋಬೇಕು. ಹೀಸ್ ಅಂದ್ರೆ ಒಂದು ಒಳ್ಳೆ ಟೆಕ್ನಿಷಿಯನ್ನ ಮದುವೆ ಮಾಡ್ಕೊಂಡಿದ್ದೀನಿ ನಾನು. ಅವರು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ನಿರ್ದೇಶಕಿ ಆದೆ. ನಿರ್ಮಾಣ ಕೂಡ ಮಾಡ್ತಿರೋದ್ರಿಂದ ಒಳ್ಳೆ ಲಾಭ ಬರ್ತಾ ಇದೆ ಅಂತ ಕೂಡ ಅನ್ಸುತ್ತೆ. ಆಕ್ಚುಲಿ ನಾನು ನಿರ್ಮಾಣದ ಹೆಸರನ್ನ ಹೊತ್ತಿದ್ದೀನಿ ಅಷ್ಟೇ, ಜವಾಬ್ದಾರಿಯನ್ನ ಹೊತ್ತಿಲ್ಲ. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನಷ್ಟೇ ತುಂಬಾ ಪಕ್ವವಾಗಿ ಮಾಡೋಕ್ ಸಾಧ್ಯ. ಮುಂದೆ ಅಂದ್ರೆ ಪೈಲ್ವಾನ್ ಅಂತ ಸಿನಿಮಾ ಮಾಡಿದ್ರಿ, ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಮ ನಿರ್ಮಾಣ ಆಗಬಹುದು? ಆಫ್ಟರ್ ಪೈಲ್ವಾನ್ ಅಪ್ಪು ಸರ್ಗೆ ಸಿನಿಮಾ ಮಾಡಬೇಕಿತ್ತು, ಅದು ಅನ್ಫಾರ್ಚುನೇಟ್ ಆಗೋಯ್ತು. ಒಂದು ಸ್ವಲ್ಪ ಬ್ಲ್ಯಾಂಕ್ ಆಗಿದ್ವಿ. ನಮ್ಗೆ ಅದರಿಂದ ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಅಂದ್ರೆ ಇವರೇ ಹೀರೋಯಿನ್ ಅಂತ ಹೆಂಗ್ ಚೂಸ್ ಮಾಡಿದ್ರಿ? ಅವರು ಕಣ್ಣು ತುಂಬಾ ಚೆನ್ನಾಗಿ ನಟನೆ ಮಾಡುತ್ತೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮಹಿಳಾ ಪ್ರಧಾನ ಪಾತ್ರಗಳ ಮೂಲಕವೇ ಕಿರುತೆರೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ನಿರ್ಮಾಪಕಿ ಮತ್ತು ನಿರ್ದೇಶಕಿ ಸ್ವಪ್ನ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಹೊಸ ಸೀರಿಯಲ್ ಮೂಲಕ ಮತ್ತೆ ನಿಮ್ಮನ್ನೆಲ್ಲ ರಂಜಿಸಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸ್ನೇಹಿತರೆ, ಮಾರ್ಚ್ 3ನೇ ತಾರೀಕು ರಾತ್ರಿ 8 ಭಾರ್ಗವಿ LLB ಅನ್ನುವಂತಹ ಒಂದು ಹೊಸ ಸೀರಿಯಲ್ ಕಲರ್ಸ್ ಕನ್ನಡ ಚಾನಲಲ್ಲಿ ಪ್ರಸಾರವಾಗುತ್ತೆ. ಸೊ ಈ ಸೀರಿಯಲ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವಪ್ನ ಕೃಷ್ಣ ಅವರೇ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ಫಸ್ಟ್ಲಿ ವೆಲ್ಕಮ್ ಟು ದ ಶೋ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಪ್ರೋಮೋ ಎಲ್ಲ ತುಂಬ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ ಆ್ಯಕ್ಚುಲಿ. ಸೊ ನೀವೇ ಫುಲ್ ಫ್ಲೆಜ್ಡ್ ಆಗಿ ನಿರ್ದೇಶನ ಮಾಡ್ತಾ ಇದ್ದೀರಾ ಈ ಸೀರಿಯಲ್ ಅಂತ ಕೂಡ ನಮಗೆ ಗೊತ್ತಾಯಿತು ಸೋರ್ಸಸ್ ಮೂಲಕ. ಸೊ ಎಷ್ಟು ಖುಷಿ ಇದೆ, ಸೊ ಪ್ರೋಮೋ ರೀಚ್ ಆಗಿರುವ ರೀತಿ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ಭಾರ್ಗವಿ LLB ಬಗ್ಗೆನೇ ತುಂಬ ಹೆಮ್ಮೆ ಇದೆ. ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಮಾಡಿರುವ ಒಂದಷ್ಟು ನಿರ್ದೇಶನದ ಸೀರಿಯಲ್ಗಳನ್ನು ತಗೊಂಡ್ರೆ ಭಾರ್ಗವಿ ಇನ್ನೂ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಅಂದರೆ ನನ್ನ ಅದೃಷ್ಟ ನನಗೆ ಸಿಗುವ ಕತೆಗಳು ಈ ಥರ ಸಿಗ್ತವೆ. ಅಂದರೆ ಒಂದು ಪ್ರೋಗ್ರೆಸಿವ್ ವುಮೆನ್ ಅಂತ ಏನು ಹೇಳ್ತೀವಿ, ಆ ಥರ ಕತೆಗಳನ್ನು ನನ್ನ ಹತ್ರ ಬಂದಾಗ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ, ಒಂದು ಹೆಣ್ಮಗಳನ್ನು ಆ ಥರ ತೋರಿಸೋದಕ್ಕೆ. ಸೊ ಐ ಆಮ್ ವೆರಿ ಲಕ್ಕಿ. ಆಲ್ಸೋ ನಾನು ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ಇಲ್ಲಿವರೆಗೂ ಕೊಟ್ಟಿರುವ ಕತೆಗಳನ್ನು, ಈ ಥರ ಸ್ಪೆಷಲ್ ಕತೆಗಳನ್ನು ಕೊಟ್ಟಿರೋದಕ್ಕೆ. ಆ್ಯಕ್ಚುಲಿ ನಿಮ್ಮ ಸೀರಿಯಲ್ಗಳಲ್ಲಿ ಸ್ಟ್ರಾಂಗ್ ವಿಮೆನ್ ಕ್ಯಾರೆಕ್ಟರ್ಸ್ ಇರುತ್ತೆ, ಹೌದು. ಬಟ್ ನೀವು ಅಂದರೆ ನಮಗೆ ಯೂಶ್ವಲಿ ನಟಿಯರುಗಳಾಗಿ ನಾವು ಆ್ಯಕ್ಚುಲಿ ಜಾಸ್ತಿ ಜನ ನಾವು ಆ್ಯಕ್ಟರ್ಸ್ನ ನೋಡ್ತೀವಿ, ಆ್ಯಕ್ಟ್ರೆಸಸ್ನ ನೋಡ್ತೀವಿ, ಅಥವಾ ಸಿಂಗರ್ಗಳಾಗಿ ಲೇಡೀಸ್ ಅದರಲ್ಲಿ ಟೇಕ್ ಪಾರ್ಟ್ ಮಾಡೋದೆಲ್ಲ ನೋಡ್ತಾ ಇರ್ತೀವಿ. ಬಟ್ ಟೆಕ್ನಿಕಲಿ ತುಂಬ ಕಡಿಮೆ ಆ್ಯಕ್ಚುಲಿ. ಅಂದರೆ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ಬೇರೆ ಏನೋ ಸಿನಿಮಾಟೋಗ್ರಫಿ ಆ ಥರದ್ದೆಲ್ಲ ಸ್ವಲ್ಪ ಮಹಿಳೆಯರು ಅಂದರೆ ಅದರಲ್ಲಿ ಇಂಟ್ರೆಸ್ಟ್ ತೋರಿಸೋದು ಕಡಿಮೆ, ಅಥವಾ ಅವ್ರಿಗೆ ಅವಕಾಶಗಳು ಕಡಿಮೆ ಇದೆಯಾ ಅದು ಗೊತ್ತಿಲ್ಲ ನನಗೆ. ಬಟ್ ನೀವು ಅಂದರೆ ಆ ಒಂದು ವಿಷಯದಲ್ಲಿ ವಿಭಿನ್ನವಾಗಿ ನಿಲ್ತೀರಾ, ಬಿಕಾಸ್ ನೀವು ನಿರ್ದೇಶನ ಕೂಡ ಮಾಡ್ತೀರಾ. ಆ್ಯಂಡ್ ಇವನ್ ನಾವು ಪೈಲಾನ್ ಫಿಲಮ್ ಅಥವಾ ಬೇರೆದೆಲ್ಲ ನೋಡುವಾಗ ನೀವು ಬ್ಯಾಕ್ಗ್ರೌಂಡ್ ವರ್ಕ್ ಏನಿರುತ್ತೆ ಅದರೆಲ್ಲ ಸಾಕಷ್ಟು ತೊಡಗಿಸ್ಕೊಳ್ತೀರಾ. ಅಂದರೆ ಎಲ್ಲಿಂದ ಬಂತು ಈ ಒಂದು ಹುಮ್ಮಸ್ ಅಥವಾ ಆ ಡಿಸೈರ್ ಫಾರ್ ಡಿರೆಕ್ಷನ್ ಎಲ್ಲಿಂದ ಹುಟ್ಕೊಳ್ತು ನಿಮಗೆ ಅಂತ? ಆಬ್ವಿಯಸ್ಲಿ ಅಂದರೆ ಅಫ್ಕೋರ್ಸ್ ನಾನು ಹೇಳೋದಾದರೆ ಅಂದರೆ ನಾನು ಕೃಷ್ಣನ್ ಹೆಸರೇ ತಗೋಬೇಕು. ಅಂದರೆ ಒಂದು ಒಳ್ಳೆ ಟೆಕ್ನಿಷಿಯನ್ನ ಮದುವೆ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ಕತೆ ಬಿಟ್ಟು ಬೇರೆ ಏನು ಡಿಸ್ಕಸ್ ಮಾಡಲ್ಲ. ನಾವಿಬ್ಬರು ಕಾಫಿಗೆ ಅಂತ ಹೊರಗಡೆ ಹೋದರೂ ಕತೆಗಳನ್ನೇ ಮಾತಾಡ್ತೀವಿ. ಬಹುಶಃ ನಮ್ಮ ಜೀವನ ನಮ್ಗೆ ಅಲ್ಲಿ ಕತೆಗಳನ್ನು ಮಾತಾಡ್ತಾ ಎಕ್ಸೈಟ್ ಮಾಡುತ್ತೆ. ಸೊ ನಿರ್ದೇಶನ ಅಂತ ಬಂದಾಗ ನನಗೆ ಅವರನ್ನು ಭೇಟಿ ಮಾಡೋಕ್ಕೆ ಮುಂಚೆಯಿಂದನೂ ನನಗೊಂದು ಚಿಕ್ಕ ಆಸಕ್ತಿ ಇದ್ದಿದ್ದು ನಿಜ. ಅಂದರೆ ನಾನು ಆವಾಗ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಆಗಿ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಆವಾಗ ಮೇಕಪ್ ಎಲ್ಲ ಆದಮೇಲೆ ಏನು ಮಾಡೋದು, ಯಾರಾದರೂ ನಿರ್ದೇಶನ ಮಾಡ್ತಿದ್ರೆ ಅವ್ರ ಹಿಂದೆ ನಿಂತ್ಕೊಳ್ಳೋದು, ಏನು ಕಥೆಯನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು. ಸಾಕಷ್ಟು ಪುಸ್ತಕಗಳನ್ನು ಓದ್ತಿದ್ದೆ. ನಾನು ಪುಸ್ತಕಗಳನ್ನು ಇವಾಗಲೂ ಓದ್ತೀನಿ ಕೂಡ. ಸೊ ನನಗೆ ಒಂದು ಕಥೆಯನ್ನು ಹೀಗೆಲ್ಲ ಹೇಳ್ಬೋದಲ್ಲ ಅಂದರೆ ಅನ್ನುವ ಒಂದು ಹೇಗೆಲ್ಲ ಹೇಳ್ಬೋದು ಅನ್ನುವ ಒಂದು ಕ್ಯೂರಿಯಾಸಿಟಿ ಇದ್ದಿದ್ದರಿಂದ ನಾನು ನಿರ್ದೇಶನದತ್ತ ಒಲವು ತೋರಿಸಿದೆ. ಸೊ ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ಕೃಷ್ಣ. ಅಂದರೆ ನಾನೆಲ್ಲೋ ಪ್ರಾಪರ್ ಗೈಡೆನ್ಸು ಅಂದರೆ ಎಲ್ಲೋ ಒಂದು ಪ್ರಾಪರ್ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಡಿರೆಕ್ಷನ್ ಕಲ್ತ್ಕೊಂಡು ಬಂದಿದ್ದೀನಿ ಆ ಥರದ್ದೆಲ್ಲ ಏನೂ ಇಲ್ಲ. ನಾನು ನಿರ್ದೇಶನ ಕಲ್ತಿದ್ದು ಎಡಿಟಿಂಗ್ ರೂಮಲ್ಲಿ. ಅಂದರೆ ನಂದು ಕೆಲಸ ಏನಾಗಿತ್ತು ಅಂದರೆ ನನ್ನ ನಿರ್ಮಾಣ ಸಂಸ್ಥೆ ಓಪನ್ ಮಾಡಿದಾಗ ನಾನು ಒಂದು ಎಪಿಸೋಡನ್ನು ಮಾನಿಟರ್ ಮಾಡಬೇಕು, ಅದನ್ನು ನಾನು
ಪ್ಲಾಟ್ಫಾರ್ಮಿಗೆ ತಲುಪಿಸ್ಬೇಕು, ಏನು ಬೇಕು ಏನು ಬೇಡ ಅನ್ನೋದನ್ನು ನಾನು ನಿರ್ದೇಶಕರಿಗೆ ಕಮ್ಯುನಿಕೇಟ್ ಮಾಡಬೇಕಿತ್ತು. ಇಷ್ಟು ನನ್ನ ಕೆಲಸ ಆಗಿತ್ತು. ಅದನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದೆ. ಅವಾಗ ಅರ್ಥ ಆಗ್ತಾ ಹೋಯಿತು, ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸನ್ನಿವೇಶನ ಈ ಥರದ್ದು ಯಾವುದೋ ಒಂದು ಶಾರ್ಟ್ ಇಟ್ಟು ಹೇಳಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಮ್ಯುನಿಕೇಟ್ ಆಗ್ತಿತ್ತು ಅನ್ನೋ ಥರ. ಸೊ ಹಿಂದೆ ಇದ್ದಿದ್ದ ನಿರ್ದೇಶನದ ಆಸಕ್ತಿ, ನಾನು ಸೆಟ್ಟಲ್ಲಿ ಕಳೀತಿದ್ದ ಸಮಯ ನಿರ್ದೇಶಕರ ಜೊತೆ, ಆಮೇಲೆ ಎಡಿಟಿಂಗ್ ರೂಮು ನನ್ನ ನಿರ್ದೇಶನದ ಹತ್ರ ಕರ್ಕೊಂಡು ಹೋಯಿತು. ಅದಕ್ಕೆ ಸಪೋರ್ಟ್ ಮಾಡಿದ್ದು ಡೆಫಿನೆಟ್ಲಿ ಕೃಷ್ಣನೇ. ಹೀಗೆ ಅಂದರೆ ಒಂದು ಶೋಗೆ ಅಥವಾ ಯಾವುದು ಒಂದು ದಿವಸ ಪರ್ಟಿಕ್ಯುಲರ್ ದಿವಸ ಒಂದು ನಿರ್ದೇಶಕರಿಗೆ ಅನಾರೋಗ್ಯದಿಂದ ಸ್ವಲ್ಪ ಅವರು ಆಯಿತು. ಏನು ಮಾಡಬೇಕು ಏನು ಮಾಡೋದು ಅಲ್ಲ, ಇಲ್ಲ ನೀನು ಮಾಡು, ನಿನ್ನ ಕೈಲಿ ಆಗುತ್ತೆ ಅನ್ನೋ ಥರ. ಯಾಕೆಂದರೆ ಅಲ್ಲಿವರೆಗೂ ನಾನು ಸೆಟ್ಗಳಿಗೆ ಹೋಗಿ ಕೂಡ ಸೊ ಅವರು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ನಿರ್ದೇಶಕಿ ಆದೆ. ನೈಸ್. ಅಂದ್ರೆ ನಮ್ಗೆ ಆಕ್ಚುಲಿ ಈಗ ನೀವು ಕೆಲವೊಂದಷ್ಟು ಸೀರಿಯಲ್ಸ್ ಆಲ್ರೆಡಿ ಡೈರೆಕ್ಟ್ ಮಾಡಿರೋದ್ರಿಂದ ಅಂತರಪಟ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಅಂದ್ರೆ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಪ್ಲಸ್ ಅಂದ್ರೆ ನಾವು ಯಾವಾಗಲೂ ಯೂಶಲಿ ಅಂದ್ರೆ ಮೇಲ್ ಡೈರೆಕ್ಟರ್ಸ್ನೇ ನೋಡಿರ್ತೀವಿ, ಅಥವಾ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ಕಥೆ ಯಾವ ರೀತಿ ಸಾಗುತ್ತೋ ಅದನ್ನೇ ನಾವು ಅಂದ್ರೆ ಒಂದು ರೀತಿ ಅದನ್ನ ನಾವು ನೋಡಿ ಅಭ್ಯಾಸ ಆಗಿದೆ ನಮಗೆ. ಒಂದು ಫೀಮೇಲ್ ಆ್ಯಂಗಲ್ ಒಂದು ಕಥೆಗೆ ಅಥವಾ ಒಂದು ಸ್ಟೋರಿಗೆ ಅಥವಾ ಏನೋ ಒಂದು, ಅದು ಬೇರೆ ಥರನೇ ಒಂದು ಡಿಫ್ರೆಂಟ್ ಅಂತ ಅದಕ್ಕೊಂದು ವಿಭಿನ್ನತೆ ಇರುತ್ತೆ ಆ್ಯಕ್ಚುಲಿ. ಸೊ ಅದನ್ನು ನಿಮ್ಮ ಮೂಲಕ, ನಿಮ್ಮ ಸೀರಿಯಲ್ಸ್ಗಳ ಮೂಲಕ ಜನಗಳು ಆ್ಯಕ್ಚುಲಿ ಅದನ್ನು ಎಂಜಾಯ್ ಮಾಡ್ತಿದ್ದಾರೆ. ಸೊ ಭಾರ್ಗವಿ LLB ಅಂದರೆ ಪರ್ಟಿಕ್ಯುಲರ್ಲಿ ಅಂದರೆ ಕೆಲವೊಂದಷ್ಟು ಸಿನಿಮ್ಯಾಟಿಕ್ ಲಿಬರ್ಟೀಸ್ ತಗೊಳ್ಬೋದು. ಅಂದರೆ ಈ ಒಂದು ಫೈಟ್ ಸೀಕ್ವೆನ್ಸ್ ಇದೆ, ಯಾವುದೋ ಒಂದು ಪ್ರೋಮೋ ನೋಡಿದೆ ಮೊನ್ನೆ. ಇದು ಕನೆಕ್ಟ್ ಆಗಬೇಕಾಗಿರೋದೇ ಈಗ ಆಡಿಯನ್ಸಿಗೆ ಆ್ಯಕ್ಚುಲಿ. ಅವರಿಗೆ ಎಷ್ಟರ ಮಟ್ಟಿಗೆ ಇದು ಓಕೆ, ಇದು ನಮ್ಮ ಕಥೆ ಅಂತ ಅನಿಸುತ್ತೆ ಅಂತ? ನನಗೆ ಒಂದು ಸೀರಿಯಲನ್ನು ಮಾಡಬೇಕಾದ್ರೆ ಸರ್, ಅಂದರೆ ಒಂದು ಪಾತ್ರವನ್ನು, ಫಾರ್ ಎಕ್ಸಾಂಪಲ್ ಅಂತರ್ಪಟದ ಆರಾಧನಾ, ಭಾರ್ಗವಿ, ಈ ಜನರು ತಮ್ಮ ಮನೆಯ ಮಗಳನ್ನು ನೋಡೋಕ್ಕೆ ತೆರೆ ಮೇಲೆ ಕೂತ್ಕೋಬೇಕು. ಅಂದರೆ ಅವಳು ನಮ್ಮ ಮನೆಯವಳು ಅಂತ ಅನ್ನಿಸ್ಬೇಕು. ಶಿ ಶುಡ್ ಬಿ ಮೋರ್ ರಿಯಲ್. ಅಕ್ಕಪಕ್ಕದ ಮನೆ ಹುಡುಗಿ ಅಂತ ಅನ್ನಿಸ್ಬೇಕು. ನನ್ನ ಒಂದು ಅಂದರೆ ನನ್ನ ಶ್ರಮ ಯಾವತ್ತಿದ್ರೂ ಅದ್ರ ನೆಟ್ಟಿಗೆ ಅದ್ರ ಕಡೆಗೆ ಇರುತ್ತೆ. ಯಾಕೆಂದರೆ ಅವ್ರ ಮನೆಯವಳು ಆಗಿಬಿಟ್ರೆ ಪ್ರತಿದಿನ ಅವಳನ್ನು ಭೇಟಿ ಮಾಡೋಕ್ಕೆ ಖಂಡಿತ 8:30ಗೆ ಸ್ವಿಚ್ ಆನ್ ಮಾಡೇ ಮಾಡ್ತಾರೆ. ಅಂದರೆ ನಮ್ಮ ಭಾರ್ಗವಿ, ಪಾಪ ನಮ್ಮ ಭಾರ್ಗವಿಗೆ ಏನಾಗೋಗುತ್ತೋ, ಪಾಪ ನಮ್ಮ ಆರಾಧನಾ ಯಾಕೆ ಹಿಂಗೆ ಮಾಡ್ತಾಳೆ, ಆ ಥರದ್ದು ಒಂದಷ್ಟು ಸಾಕಷ್ಟು ಜನ ಮಾತಾಡೋದನ್ನು ಸಹಿತ ನಾನು ಕೇಳಿದ್ದೀನಿ. ಅಂದರೆ ದಟ್ ಇಸ್ ಹೌ ಅದು ಹಾಗೆ ವರ್ಕ್ ಆಗೋದು. ಸೊ ಭಾರ್ಗವಿ ಅಂತ ಬಂದಾಗ ಅವಳು ತುಂಬ ರಿಯಲ್ ಸರ್, ತುಂಬ ರಿಯಲ್ಲು. ಅವಳಿಗೂ ಎಮೋಷನ್ಸ್ ಇದೆ. ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಇದ್ದಂಗೆ ಅವಳಲ್ಲೂ ನ್ಯೂನ್ಯತೆಗಳಿದೆ. ಹೀರೋಯಿನ್ ಅಂದರೆ ಅವಳೆಲ್ಲದರಲ್ಲೂ ಪರ್ಫೆಕ್ಟು, ಅವಳಿಗೆ ಹಿಂಗೆ ನಿಂತ್ಕೋಬೇಕು ಹಾಗೆ ಇಲ್ಲ, ಅವಳಲ್ಲೂ ನ್ಯೂನ್ಯತೆಗಳಿದ್ದೆ. ಅವಳಿಗೆ ಸ್ವಲ್ಪ ಕೋಪ, ಮುಂಗೋಪಿ ಇದ್ದಾಳೆ. ಸೊ ಆ ಕೋಪ, ಅವಳು ನಿಲ್ಲುವುದು ಅನ್ಯಾಯದ ವಿರುದ್ಧ. ಸೊ ಆ ಕೋಪ ಅವಳಿಗೆ ಆ ಸಿಚುವೇಶನಲ್ಲಿ ನಿಂತಾಗ ಅವಳನ್ನು ಏನೇನೆಲ್ಲ ತಪ್ಪು ಮಾಡಿಸುತ್ತೆ ಒಂದು. ಆಮೇಲೆ ಅವಳು ನ್ಯಾಯಕ್ಕೋಸ್ಕರ ಹೊಡೆದಾಡ್ತಿರುವಾಗ ಯಾರೆಲ್ಲ ಅವಳ ಜೊತೆಗೆ ನಿಲ್ತಾರೆ, ಅಂದರೆ ನಾವು ಹೇಳೋದೇ ಬೇಕಿಲ್ಲ, ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ. ಅದು ಯಾವ ಫೀಲ್ಡ್ ಆಗ್ಬೋದು, ಎಂಥ ಸಿಚುವೇಶನ್ನೇ ಆಗ್ಬೋದು. ಆ ಮೊಮೆಂಟ್ರಿ ಸುಳ್ಳಿಗೆ ಜಯ ಸಿಕ್ಕಿದ್ರು, ಬಟ್ ಎಲ್ಲೋ ಒಂದು ಕಡೆ ಸತ್ಯ ಗೆದ್ದಿರತ್ತೆ, ಅದು ಯಾರಿಗೂ ಗೊತ್ತಿರಲ್ಲ. ಸೊ ಅದು ನಮ್ಮ ಭಾರ್ಗವಿ. ಅಂದರೆ ಅವಳು ಸತ್ಯವನ್ನು ಗೆಲ್ಲಿಸ್ತಾಳೆ ಅನ್ನೋದು ನಮ್ಮ ಕತೆ, ಅನ್ಯಾಯದ ವಿರುದ್ಧ ನಿಲ್ತಾಳೆ ಅನ್ನೋದು ಒಂದು ಕತೆ. ಅದಕ್ಕೆ ಆದರೆ ಹೇಳ್ದಂಗೆ ಈಗಿನ ಹೆಣ್ಮಕ್ಳಿಗೆ ಸರ್, ಅಂದರೆ ಸಾಕಷ್ಟು ಜನ ಪ್ರೋಗ್ರೆಸಿವ್ ಹೆಣ್ಮಕ್ಳನ್ನು ನಾವು ನಮ್ಮ ಅಕ್ಕಪಕ್ಕದಲ್ಲಿ ನೋಡ್ತೀವಿ. ಅವರು ಕರಾಟೆ ಕಲಿಬೋದು, ಅಥವಾ ಸಿನಿಮೋಟೋಗ್ರಫಿ ನೀವು ಹೇಳ್ದಂಗೆ ಡೈರೆಕ್ಷನ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಎಲ್ಲ ಫೀಲ್ಡ್ಗಳಲ್ಲೂ ಹೆಣ್ಮಕ್ಳು ಮುಂದೆ ಇದ್ದಾರೆ. ಸೊ ಇವಳು ವಕೀಲ ವೃತ್ತಿಯಲ್ಲಿ ಇದ್ದಾಳೆ. ಸೊ ಇಲ್ಲೂ ಒಂದು ಮಾಸ್ ವಕೀಲೆಯನ್ನು ನಾವು ಹೇಗೆ ತೆರೆ ಮೇಲೆ ತರ್ಬೋದು ಅನ್ನೋದಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀವಿ. ದೇವರ ದಯದಿಂದ ಅದು ವರ್ಕ್ ಆಗುತ್ತೆ, ಅಥವಾ ವರ್ಕ್ ಆಗಲಿ ಅಂತ ಆಶಿಸ್ತೀನಿ. ನಾವಿನ್ನು ಕಾಸ್ಟಿಂಗ್ ಬಗ್ಗೆ ಹೇಳೋದಾದ್ರೆ, ರಾಧಾ ಭಗವತಿ ಅವರಿದ್ದಾರೆ, ಮನೋಜ್ ಅವರಿದ್ದಾರೆ. ಅಂದರೆ ಹಿಂಗಾಯಿತು ಕಾಸ್ಟಿಂಗ್ ಎಲ್ಲ. ಸೊ ಯಾವ ಬೇಸಿಸ್ ಮೇಲೆ, ಅಂದರೆ ಆಡಿಷನ್ಸ್ ಇತ್ತು ಏನಾದರೂ ಸಪ್ರೇಟಾಗಿ, ಯಾವ ಥರ ವಿಭಿನ್ನವಾಗಿರುತ್ತೆ ಆ್ಯಕ್ಚುಲಿ ಈ ಕಾಸ್ಟಿಂಗ್ ವೈಸ್ ಅಂತ ಬಂದಾಗ? ಈಗ ನಮ್ಮ ಹನುಮಂತೇಗೌಡ ಅವರಿದ್ದಾರೆ, ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಅರುಣಾ ಬಾಲರಾಜ್ ಅವರು, ಆ ಥರದ್ದೆಲ್ಲ. ಅಂದರೆ ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ ಮುಂದೆ ಬೇರೆ ಬೇರೆ ಮುಂದೆ ಎಪಿಸೋಡ್ಗಳಲ್ಲಿ, ಪ್ಲಸ್ ಕಾಸ್ಟಿಂಗ್ ಅಂದರೆ ಇವರೇ ಹೀರೋಯಿನ್ ಅಥವಾ ಇವರೇ ಹೀರೋ ಅಂತ ಹೆಂಗೆ ಚೂಸ್ ಮಾಡಿದ್ರಿ, ಯಾವ ಥರ ಅಂತ? ಹೀರೋಯಿನ್ ಅಂತ ಬಂದಾಗ ನಮಗೆ ಒಂದು ಲಾಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಲ್ಲಿ ಒಂದು 3 ಜನ ಹೆಣ್ಮಕ್ಳಿದ್ರು. ಅಲ್ಲಿ ನಮಗೆ ಸಾರಿ, ಒಂದು 3 ಹೆಣ್ಮಕ್ಳಿದ್ರು. ಅಲ್ಲಿ ರಾಧಾ ಅವರು ಯಾಕೆ ವಿಭಿನ್ನವಾಗಿ ಅನಿಸಿದ್ರು ಅಂದರೆ, ಅವರು ಕಣ್ಣು ತುಂಬ ಚೆನ್ನಾಗಿ ನಟನೆ ಮಾಡುತ್ತೆ, ಅವರಲ್ಲಿ ಅದು ಪ್ಲಸ್ ಇತ್ತು. ನಮ್ಮ ಪಾತ್ರಕ್ಕೆ ಬೇಕಾದಂಥ ಒಂದು ಫೇಸ್ ಇತ್ತು ಅದು.
ಸೊ ನಮಗೆ ಅವ್ರು ಇಷ್ಟ ಆಗಿದ್ದು ಆ ನಿಟ್ಟಿನಲ್ಲಿ ನಾವು ಆಮೇಲೆ ಆ ನಿಟ್ಟಿನಲ್ಲಿ ಹಾಗಾಗಿ ನಾವು ಅವರನ್ನ ಭಾರ್ಗವಿಗೆ ತಗೊಂಡ್ವಿ. ಇನ್ನು ಉಳಿದಿದ್ದ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲರೂ ಟ್ಯಾಲೆಂಟೆಡ್. ಈ ಸಲ ನಮಗೆ ಕತೆ ಹೇಳೋದಕ್ಕೆ ಈ ಫೇಸ್ಗಳೆಲ್ಲ ಬೇಕಿತ್ತು. ಕೀರ್ತಿ ಭಾನು ಅವ್ರು ಇರ್ಬೋದು, ಹನುಮಂತೇಗೌಡ ಇರ್ಬೋದು, ಅರುಣಾ ಮ್ಯಾಮ್ ಇರ್ಬೋದು, ಸುಜಾತ ಅವ್ರು ಇರ್ಬೋದು, ಆಮೇಲೆ ಪ್ರಕಾಶ್ ಅವ್ರು ಇರ್ಬೋದು, ಆಮೇಲೆ ಅವರು ಶ್ವೇತಾ ರಾಣಿ ಅವರಿದ್ದಾರೆ, ಆಮೇಲೆ ನಮ್ಮ ಮನೋಜ್ ಕುಮಾರ್ ಇದ್ದಾರೆ, ಹರೀಶ್ ಗೌಡ ಇದ್ದಾರೆ. ಸಾಕಷ್ಟು ಜನ, ಒಂದೇ ಒಂದು ಉತ್ತಮವಾದ ಕಾಸ್ಟ್ ಇದೆ ಈ ಸಲ ನಮ್ಮ ಜೊತೆ ಕತೆ ಹೇಳಕ್ಕೆ. ಕಾಸ್ಟಿಂಗ್ ಮಾಡಬೇಕಾದ್ರೆ ಚಾಲೆಂಜಿಂಗ್ ಏನಂದ್ರೆ ಆ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರ ಅನ್ನೋದು ಜಾಸ್ತಿ ನಾವು ನೋಡ್ತೀವಿ. ಇನ್ನು ಮ್ಯಾಮ್ ಆ್ಯಕ್ಚುಲಿ ಈಗ ಕಲರ್ಸ್ ಕನ್ನಡದಲ್ಲಿ ಈ ಒಂದು ಸೀರಿಯಲ್ ಪ್ರಸಾರ ಆಗ್ತಾ ಇರೋದ್ರಿಂದ ಇವರ್ ಇನ್ ಎ ಸ್ಟೇಜ್ ವೇರ್ ಅಂದರೆ ಕೆಲವೊಂದಷ್ಟು ಇನ್ಫಾರ್ಮೇಟಿವ್ ವಿಷಯಗಳನ್ನು ಈ ಒಂದು ಧಾರಾವಾಹಿಯಲ್ಲಿ ತೋರಿಸಬಹುದೇನೋ ಅನ್ನೋ ಒಂದು ಅನಿಸಿಕೆ ಇದೆ. ಬಿಕಾಸ್ ಈಗ ಲಾಯರ್ ಪಾತ್ರ ಅಥವಾ ಆ ಒಂದು ಅಡ್ವೊಕೇಟ್ ರೋಲ್ ಮೇಲೆ ಈ ಒಂದು ಸೀರಿಯಲ್ ಇರೋದ್ರಿಂದ ಯಾವುದಾದ್ರೂ ಕ್ಲಾಸ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ಸೀರಿಯಲ್. ಅಪಾರ್ಟ್ ಫ್ರಮ್ ಬೇಸಿಕ್ ಸ್ಟೋರಿ ಲೈನ್ ಯಾವ ರೀತಿ ಅಂದರೆ ನಮ್ಮ ನ್ಯಾಯದ ಕಟ್ಟಳೆಗಳು ಕೆಲವೊಂದಷ್ಟು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋ ಥರ ಏನಾದ್ರು ಇರುತ್ತೆ ಸೀರಿಯಲ್ಲು, ಹೇಗೆ ಅಂತ? ಡೆಫಿನೆಟ್ಲಿ ಸರ್. ಅಂದರೆ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೋ ಅವ್ರ ವಿರುದ್ಧವಾಗೇ ನಿಲ್ತಿರೋದು ಭಾರ್ಗವಿ. ಅವಳು ಒಳ್ಳೆ ವಿಷಯವನ್ನ ಹೇಳ್ತಾಳೆ, ಒಳ್ಳೆಯ ವಿಚಾರಕ್ಕೆ ಹೊಡೆದಾಡ್ತಾಳೆ, ಒಳ್ಳೆಯ ವಿಚಾರಕ್ಕೆ ಅವಳ ಲೈಫನ್ನು ಅವಳು ರಿಸ್ಕ್ ಇಡ್ತಾಳೆ. ಒಂದು ಇಂಪಾಸಿಬಲ್ ಟಾಸ್ಕ್ಗೆ ಅವಳು ಕೈ ಹಾಕ್ತಾಳೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ. ಇಂಪಾಸಿಬಲ್ನ ಪಾಸಿಬಲ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾಳೆ. ಆ ಇಂಪಾಸಿಬಲ್ ಟಾಸ್ಕ್ಗೆ ಅವಳು ಕೈ ಹಾಕಿದಾಗ ಅವಳ ಪರ್ಸನಲ್ ಲೈಫು ಎಷ್ಟು ಡಿಸ್ಟರ್ಬ್ ಆಗುತ್ತೆ. ಅವಳ ಜೊತೆಗೆ ಅವಳ ತಂದೆ ಸೋಲ್ತಿದ್ದಾರೆ, ಅಂದರೆ ಅವಳ ತಂದೆಯ ಸೋಲು ಅವಳ ಜೊತೆಗಿದೆ. ಅಂದರೆ ಅವ್ರ ತಂದೆಯನ್ನು, ಅಂದರೆ ಯಾವಾಗಲೂ ಪ್ರತಿ ತಂದೆ ತಾಯಿ ಇರ್ಬೋದು, ತನ್ನ ಮಕ್ಳು ಗೆಲ್ಲಿ ಅಂತ ಒಂದು ಆಸೆ ಇಟ್ಕೊಂಡು ಜೀವನವನ್ನು ನಡೆಸ್ತಾರೆ, ಸಾಕಷ್ಟು ತ್ಯಾಗಗಳನ್ನು ಮಾಡ್ತಾರೆ. ಹಾಗೆ ನಮ್ಮ ಭಾರ್ಗವಿನೂ, ಅಂದರೆ ಈ ಭಾರ್ಗವಿ ವಿಭಿನ್ನ ಹೇಗೆ ಅಂದರೆ ತಂದೆಯನ್ನ ಗೆಲ್ಸಕ್ಕೆ ಹೊರಡ್ತಾಳೆ ಅವಳು. ಸೊ ಹೀಗೆ ಅವಳು ಯಾಕೆ ಭಾರ್ಗವಿ ವಿಭಿನ್ನ ಅಂದರೆ ಅದೇ ಕಾರಣಕ್ಕೆ, ತಂದೆಯ ನೋವನ್ನು ಅಳಿಸ್ಲಿಕ್ಕೆ, ಅವರನ್ನ ಜೀವನದಲ್ಲಿ ಗೆಲ್ಲಿಸ್ಲಿಕ್ಕೆ ಅವಳು ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾಳೆ. ಭಾರ್ಗವಿ ಏನೇನೆಲ್ಲ ಮಾಡ್ತಾಳೆ ತೆರೆ ಮೇಲೆ, ಜನರನ್ನ ರಂಜಿಸಕ್ಕಷ್ಟೇ ಅಲ್ಲ. ನಾನು ಆವಾಗಲೇ ಹೇಳ್ದಾಗೆ ಒಂದು ಮನೆಯಲ್ಲಿ ಒಂದು ಗಂಡು ಮಗುವಾಗಿ ನಿಲ್ತಾಳೆ. ಅಮ್ಮ ಅವಳನ್ನೇ ನೋಡ್ತಾಳೆ, ಅವಳನ್ನೇ ನಂಬಿದ್ದೀನಿ ಅಂತ ಹೇಳ್ತಾಳೆ. ಅವಳು ಎಲ್ಲ ತಾಯಂದ್ರಿಗೂ ಮಕ್ಕಳು ಮದುವೆ ಮಾಡ್ಕೊಂಡು ಹೋಗ್ಲಿ, ಚೆನ್ನಾಗಿರ್ಲಿ ಅನ್ನೋದು ಆಸೆ. ಬಟ್ ಈ ಅಮ್ಮನಿಗೆ ಅವಳು ಮದುವೆ ಮಾಡ್ಕೋಬೇಕು ಅಂತನೂ ಆಸೆ. ಬಟ್ ಈ ಜೀವನಕ್ಕೆ ಅವಳೇ ದಿಕ್ಕು, ಅವ್ರ ಜೀವನಕ್ಕೆ ಇದೆ. ಎಷ್ಟು ಜನ ಹೆಣ್ಮಕ್ಳು ಮನೆಯನ್ನು ನಡೆಸ್ತಾ ಇದ್ದಾರೆ, ಅವರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾಳೆ ಭಾರ್ಗವಿ. ಸುಮಾರು ಜನ ಇದ್ದಾರೆ ಸರ್. ಅಂದರೆ ನನಗೆ ಗೊತ್ತಿದ್ದ ಹಾಗೆ ತಂದೆ ತಾಯಿಯರನ್ನ ಅವರ ತ್ಯಾಗವನ್ನು ಅಥವಾ ಅವರ ನೋವನ್ನು ಅಳಿಸುವಂಥ ಮಕ್ಕಳು, ಗಂಡಾಗಲಿ ಹೆಣ್ಣಾಗಲಿ ತುಂಬ ಜನ ಇದ್ದಾರೆ ನಮ್ಮ ಅಕ್ಕಪಕ್ಕ. ಎಷ್ಟೋ ಜನ ಅವ್ರವ್ರ ಸುಖಗಳನ್ನು ತ್ಯಾಗ ಮಾಡಿ, ನನ್ನಪ್ಪ ಹಿಂಗೆ ಮಾಡಿದ್ದ, ನನ್ನಮ್ಮ ಹಿಂಗೆ ಮಾಡಿದ್ಲು, ಅವಳು ನಗ್ತಾ ಇರಬೇಕು ಅಂತ ಹೇಳುವ ಹೆಣ್ಮಕ್ಳು ಗಂಡ್ಮಕ್ಳನ್ನು ನಾವು ನೋಡಿದ್ದೀವಿ. ಆ ಸಾಲಲ್ಲಿ ನಿಲ್ತಾಳೆ ಭಾರ್ಗವಿ. ಇನ್ನು ಈಗ ನಿರ್ದೇಶನದ ಜೊತೆಗೆ ನಿರ್ಮಾಣ ಕೂಡ ಮಾಡ್ತಿದ್ದೀರಾ, ಸೊ ಅದೆಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ? ಸೊ ಬ್ಯಾಕ್ ಟು ಬ್ಯಾಕ್ ನೀವು ನಿರ್ಮಾಣ ಕೂಡ ಮಾಡ್ತಿರೋದ್ರಿಂದ ಸಖತ್ತಾಗಿ ಒಳ್ಳೆ ಲಾಭ ಬರ್ತಾ ಇದೆ ಅಂತ ಕೂಡ ಅನ್ಸುತ್ತೆ ಆ್ಯಕ್ಚುಲಿ. ಹೆಂಗೆ ಅಂದರೆ ಎಷ್ಟು ಕಂಟಿನ್ಯೂಸ್ ಆಗಿ ಸೀರಿಯಲ್ಸ್ ಮಾಡ್ತಾ ಹೋಗ್ತೀರಾ, ಲಾಭ ಎಷ್ಟಿದೆ ಇದರಲ್ಲಿ, ಹೆಂಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ? ಸರ್, ತುಂಬ ನೇರವಾಗಿ ಉತ್ತರ ಹೇಳ್ತೀನಿ ಇದಕ್ಕೆ. ನಾನು ನಿರ್ಮಾಣದ ಹೆಸರನ್ನು ಹೊತ್ತಿದ್ದೀನಿ ಅಷ್ಟೇ, ಜವಾಬ್ದಾರಿಯನ್ನು ಹೊತ್ತಿಲ್ಲ. ಸೊ ಇದಕ್ಕೆ ಕೃಷ್ಣ ಅವ್ರ ತಮ್ಮ ದೇವರಾಜ್ ಅಂತ ಇದ್ದಾರೆ, ಅವರು ಅಂದರೆ ಅನ್ಅಫಿಷಿಯಲ್ ನಿರ್ಮಾಪಕರು ಅವರು. ಸೊ ಏನೇ ಆದರೂ ಅವರಿಗೆ ಗೊತ್ತಿರುತ್ತೆ ಎಲ್ಲ ಫೈನಾನ್ಷಿಯಲ್ ಡೀಟೇಲ್ಸ್. ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನಷ್ಟೇ ತುಂಬ ಪಕ್ವವಾಗಿ ಮಾಡೋಕ್ಕೆ ಸಾಧ್ಯ. ಅದನ್ನು ನಾನು ಕ್ರಿಯೇಟಿವ್ ಆ್ಯಂಗಲಲ್ಲಿ ನಾನಿರ್ತೀನಿ, ಅವರು ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅಫ್ಕೋರ್ಸ್ ಹೆಸರು ಅಂತ ಬಂದಾಗ ಅದು ನನ್ನ ಹೆಸರಲ್ಲಿ ಹೋಗ್ತಾ ಇದೆ. ಒಟ್ನಲ್ಲಿ ಹೆಂಗೋ ಆ ಪ್ರಶ್ನೆಯಿಂದ ಎಸ್ಕೇಪ್ ಆದ್ರಿ, ಇಟ್ಸ್ ಓಕೆ. ಬಟ್ ಇನ್ನು ಅದೇ ಮುಂದೆ ಅಂದರೆ ಪೈಲ್ವಾನ್ ಅಂತ ಸಿನಿಮಾ ಮಾಡಿದ್ರಿ, ನೆಕ್ಸ್ಟ್ ಯಾವಾಗೆಲ್ಲ ಲೈಕ್ ಸಿನಿಮಾದಲ್ಲಿ ನಿಮ್ಮ ನಿರ್ಮಾಣ ಆಗಬಹುದು ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ? ಪ್ಲಸ್ ಈಗ ಎಪಿಸೋಡ್ಸ್ ಈಗ ಶುರು ಆಗುತ್ತೆ ಮಂಡೆಯಿಂದ, ಸೊ ಜನಗಳು ಯಾವ ರೀತಿ ನಿರೀಕ್ಷೆ ಇಟ್ಕೊಳ್ಬೋದು? ಬಿಕಾಸ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ಪ್ರೊಡಕ್ಷನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಬೇರೆ ಥರನೇ ಇದೆ ಅಂತೆಲ್ಲ ಅನಿಸಿರುತ್ತೆ. ಬಟ್ ಹೋಗ್ತಾ 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 ಹಳ್ಳ ಹಿಡಿಯುತ್ತೆ ಅಂತ ಹೇಳ್ತೀವಲ್ಲ, ಅದಾಗ್ಬಿಡುತ್ತೆ ಆ್ಯಕ್ಚುಲಿ. ಜನ ಒಂಥರ ಮೈಂಡ್ ಸೆಟ್ಟು ಎಲ್ಲ ಸ್ಟಾರ್ಟಿಂಗ್ ಅವರೇ ಆಗ್ತಿರ್ತಾರೆ, ಕಮೆಂಟ್ ನೋಡಿರ್ತೀರ ನೀವು ಇನ್ಫ್ಯಾಕ್ಟ್ ಆ್ಯಕ್ಚುಲಿ. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಹಾಳು ಮಾಡ್ತಾರೆ ಅಂತ ಬೈತಾ ಇರ್ತಾರೆ ನಿರ್ದೇಶಕರಿಗೆ, ಆ ಥರದ್ದೆಲ್ಲ. ಸೊ ಇದ್ರ ಮೇಲೆ ಏನು ನಿರೀಕ್ಷೆ ಇಟ್ಕೋಬೋದು ಅಂತ? ಒಬ್ಬ ಮನುಷ್ಯ ಎಲ್ಲ ಟೈಮಲ್ಲೂ ಫಾರ್ಮಲ್ಲಿ ಇರೋಕ್ಕಾಗಲ್ಲ ಸರ್. ಬ್ಯಾಟ್ಸ್ಮನ್ನು ಹಾಗೆ, ಜೀವನನೂ ಹಾಗೆ. ಅಂದರೆ ಪ್ರತಿ ಸಲ ಸೆಂಚುರಿ ಹೊಡೆಯೋಕ್ಕಾಗಲ್ಲ. ಬಟ್ ಅದರ ಒಳಗಡೆ ಹೋದಾಗ
ಪ್ರತಿಯೊಬ್ಬರಿಗೂ ಆಸೆ ಇರೋದೇನೆಂದರೆ ನಾನು ಈ ಸಲ ಚೆನ್ನಾಗಿ ಆಡಬೇಕು, ಚೆನ್ನಾಗಿ ಒಳ್ಳೆ ರನ್ ಸ್ಕೋರ್ ಮಾಡಬೇಕು ಅನ್ನೋದು. ಹಾಗೆ ನನಗೂ ಕೂಡ ಹಾಗೆ ಅದಕ್ಕೆ ಕಂಪೇರ್ ಮಾಡೋದಾದರೆ ನನಗೂ ಅದೇ ಆಸೆ ಇದೆ. ಅಂದರೆ ನಾವು ಇರುವ ಅಷ್ಟು ದಿವಸ ತೆರೆ ಮೇಲೆ ಜನರನ್ನು ರಂಜಿಸಬೇಕು, ಚೆನ್ನಾಗಿ ರಂಜಿಸಬೇಕು ಅನ್ನೋದು ಆ ನಿಟ್ಟಿನತ್ತ ನಮ್ಮ ಕೆಲಸ ಇರುತ್ತೆ. ಬಟ್ ಆಫ್ಕೋರ್ಸ್ ಜನಗಳ ಇಷ್ಟ ಇಲ್ಲ ಅಂದಾಗ ತುಂಬ ನೇರವಾಗಿ ಹೇಳ್ತಾರೆ. ಅದು ಟೆಲಿವಿಷನಲ್ಲಿ ಒಂದೇ ನಮ್ಮನ್ನು ನಾವು ತಿದ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತೀನಿ. ಸೊ ಅವ್ರು ಹಾಗೆ ಹೇಳಿದಾಗ ಏನು ತಪ್ಪಾಗಿದೆ ಅಂತ ಅನಲೈಸ್ ಮಾಡ್ಕೋಬೇಕೇ ಹೊರತು ನಾವು ಮಾಡಿದ್ದು ಸರಿ, ಜನ ಅದನ್ನೇ ನೋಡಬೇಕು ಅನ್ನೋದು ತಪ್ಪಾಗತ್ತೆ. ಅವರೇ ಹೇಳಿದಾಗ ನಾವು ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಅವಕಾಶ ಇರುತ್ತೆ. ಆ ನಿಟ್ಟಿನತ್ತ ನಾವು ಯಾವಾಗಲೂ ಕೆಲಸ ಮಾಡಿದ್ದೀವಿ. ವಾಹಿನಿ ಕೂಡ ಹಾಗೆ ಕೆಲಸ ಮಾಡುತ್ತೆ. ಸೊ ಹಾಗೆ ಸಿನಿಮಾ ಹೌದು ಸರ್. ಅಂದರೆ 2024-23 ಎಲ್ಲ ಅಂದರೆ ಆಫ್ಟರ್ ಪೈಲ್ವಾನ್ ನಮ್ದು ಒಂಚೂರು ಅಂದರೆ ನಾವು ಅಪ್ಪು ಸರ್ಗೆ ಸಿನಿಮಾ ಮಾಡಬೇಕಿತ್ತು. ಅದು ಅನ್ಫಾರ್ಚುನೇಟ್ ಆಗೋಯ್ತು. ಅಂದರೆ ಅದಾದಮೇಲೆ ಏನಾಗ್ತಿದೆ, ಏನು ಬಿಡ್ತಿದೆ ಅಂತಲೇ ಗೊತ್ತಾಗ್ತಿರೋಂಥ ಒಂದು ಸ್ಥಿತಿಯಲ್ಲಿ ಹೋಗಿ ನಿಂತಿದ್ವಿ ನಾವು. ಅಂದರೆ ಒಂದು ಸ್ವಲ್ಪ ಬ್ಲ್ಯಾಂಕ್ ಆಗಿದ್ವಿ. ನಮ್ಗೆ ಅದರಿಂದ ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಅದಾದಮೇಲೆ ಒಂದು 2-3 ಕತೆಗಳನ್ನು ನಾವು ಬರ್ಕೊಂಡಿದ್ದೀವಿ. ಸಾಕಷ್ಟು ಅಂದರೆ ಒಂದು 2-3 ಜನ ಅಂದರೆ ಒಂದು ಆ್ಯಕ್ಟರ್ಗಳ ಹತ್ರನೂ ನಾವು ಮಾತಾಡಿದ್ದೀವಿ, ನಟರ ಹತ್ರ ಮಾತಾಡಿದ್ದೀವಿ. ಸೊ ಈ 2025 ಅದರತ್ತನೂ ನಮ್ಮ ಹೆಜ್ಜೆ ಇದೆ ಸರ್. ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸ್ವಪ್ನ ಕೃಷ್ಣ ಅವರೇ. ಸೊ ನಿಮ್ಮ ಹಳೆ ಸೀರಿಯಲ್ಗಳ ಥರನೇ ಈ ಸೀರಿಯಲ್ ಕೂಡ ಒಳ್ಳೆ ಅಂದರೆ ಯಶಸ್ವಿ ಪ್ರದರ್ಶನವನ್ನು ಕಾಣಲಿ ರಾತ್ರಿ 8 ಡೈಲಿ. ಹಾಗೆಯೇ ಜನಗಳಿಗೆ ಇನ್ನಷ್ಟು ಹತ್ತಿರ ಆಗ್ತಾ ಹೋಗಿ, ಮತ್ತು ನಿಮ್ಮ ಯಾಕೆ ವಿಮೆನ್ಸ್ ಪಾಯಿಂಟ್ ಆಫ್ ವ್ಯೂ ಥ್ರೂ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ ಎಂಟರ್ಟೈನ್ಮೆಂಟಲ್ಲಿ. ಸೊ ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಭಾರ್ಗವಿಯನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಸ್ವಪ್ನ ಕೃಷ್ಣ ಅವರ ಮಾತುಗಳು. ಭಾರ್ಗವಿ LLB ಧಾರಾವಾಹಿ ಇದೇ ಸೋಮವಾರ ಅಂದರೆ ಮಾರ್ಚ್ 3ನೇ ತಾರೀಕು ರಾತ್ರಿ 8 ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿ ರಾತ್ರಿ ಪ್ರಸಾರವಾಗುತ್ತೆ. ದಯವಿಟ್ಟು ಈ ಸೀರಿಯಲ್ನ ನಿಮ್ಮ ಟಿವಿಗಳಲ್ಲೇ ನೋಡಿ. ಧನ್ಯವಾದಗಳು.